ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ. ಹೊಸ ವಿಡಿಯೋಗಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ. ಸ್ನೇಹಿತರೆ, ಇವತ್ತು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಸದ್ಯಕ್ಕೆ ಸಾಮಾನ್ಯ ಜನ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನ ಸಾಮಾನ್ಯವಾಗಿ ಸಿಂಪಲ್ ಆಗಿ ಮಾಡ್ತಾರೆ. ಆದರೆ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಮಾಡೋದು ಅಂದ್ರೆ ಅದು ಸೆಲೆಬ್ರಿಟಿಗಳು ಹಾಗೆ ರಾಜಕೀಯದ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸದ್ಯಕ್ಕೆ ಇವತ್ತು ಡಾಲಿ ಧನಂಜಯ ಮನೆಯಲ್ಲಿ ಬಹಳ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ. ವಿಶೇಷ ಏನಪ್ಪಾ ಅಂದ್ರೆ ಡಾಲಿ ಧನಂಜಯ ಅವರು ತನ್ನ ಪತ್ನಿಯ ಜೊತೆ ಅಂದ್ರೆ ಧನ್ಯತಾ ಅವರ ಜೊತೆ ಇವತ್ತು ಮೊದಲ ವರ್ಷದ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಆಚರಣೆ ಮಾಡ್ತಿರುವಂತದ್ದು ಪತ್ನಿಯ ಜೊತೆ ಒಂದು ವಿಶೇಷ ಖುಷಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಕುಟುಂಬ ಸಮೇತರಾಗಿ ಇವತ್ತು ವರಮಹಾಲಕ್ಷ್ಮಿಯಲ್ಲಿ ಪೂಜೆಯಲ್ಲಿ ಭಾಗಿಯಾಗಿರುವಂತದ್ದು ಡಾಲಿ ಧನಂಜಯ ಮತ್ತು ಅವರ ಪತ್ನಿ ಧನ್ಯತಾ ಅವರು. ಸದ್ಯಕ್ಕೆ ಇವರು ಸೆಲೆಬ್ರಿಟಿಗಳಿಗೆ ಬಹಳ ಫೇಮಸ್ ಆಗಿರುವಂತಹ ಜೋಡಿ ಅಂತಾನೆ ಹೇಳ್ಬೋದು. ಅದ್ದೂರಿಯಾಗಿ ಇವರು ಪ್ರೀತಿಸಿ ಮದುವೆ ಆಗಿದಂತಹ ಜೋಡಿ. ಸೊ ಎಲ್ಲರ ಸಮ್ಮುಖದಲ್ಲೂ ಅದ್ದೂರಿಯಾಗಿ ಮದುವೆಯಾಗಿ ಒಳ್ಳೆ ಶುಭಾಶಯಗಳನ್ನ ತಿಳಿಸಿದ್ರು, ಗುಡ್ ನ್ಯೂಸ್ ಅನ್ನ ತಿಳಿಸಿದ್ರು. ಸದ್ಯಕ್ಕೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ ವೀಕ್ಷಕರೇ. ಅದಲ್ಲದೆ ಮಹಿಳೆಯರಿಗೆ ಬಹಳ ಒಂದು ವಿಶೇಷ ಏನಪ್ಪಾ ಅಂದ್ರೆ ಹಬ್ಬದ ದಿನ ಒಂದು ಯಾವ್ದಾದ್ರು ಒಂದು ಉಡುಗೊರೆಯನ್ನ ಇಸ್ಕೋಬೇಕು, ಖುಷಿಯಾದ ಒಂದು ಮಿಂಚಬೇಕು ಅನ್ನೋ ಒಂದು ಆಸೆ ಕೂಡ ಇರುತ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಡಾಲಿ ಧನಂಜಯ ಅವರು ತನ್ನ ಪತ್ನಿಗೆ ವಿಶೇಷ ರೇಷ್ಮೆ ಸೀರೆಯನ್ನ ಗಿಫ್ಟ್ ಕೊಟ್ಟು ಚಿನ್ನದ ಸರವನ್ನ ಗಿಫ್ಟ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕೊಟ್ಟಿರುವಂತದ್ದು ವಿಶೇಷ ಅಂತಾನೆ ಕಾಣಬಹುದು. ಸೊ ಇವತ್ತು ಮನೆಯಲ್ಲಿ ಅದ್ಭುತವಾಗಿ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನ ದೇವಿಯ ಪೂಜೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಪೂಜೆಯಲ್ಲಿ ಇವತ್ತು ಇಟ್ಟು ಪೂಜೆಯನ್ನ ಮಾಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಆಹ್ವಾನಿಸಿದ್ದು ಆಪ್ತ ವಲಯದಲ್ಲಿ ಎಲ್ಲರನ್ನು ಆಹ್ವಾನಿಸಿದ್ದು ವಿಶೇಷವಾದ ಪೂಜೆಯನ್ನ ಇವತ್ತು ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಇವತ್ತು ಒಂದು ಮದುವೆಯಾದ ವರ್ಷದ ಮೊದಲ ಪತ್ನಿಯ ಜೊತೆ ನಡೆಸ್ತಿರುವಂತಹ ಒಂದು ಪೂಜೆ ವರಮಹಾಲಕ್ಷ್ಮಿ ಪೂಜೆ. ಸದ್ಯಕ್ಕೆ ಡಾಲಿ ಧನಂಜಯ ಅವರು ಅದ್ದೂರಿಯಾಗಿ ಈ ಒಂದು ಪೂಜೆಯನ್ನ ನೆರವೇರಿಸಿದ್ದಾರೆ ಅಂತಾನೆ ಅನ್ಕೋಬಹುದು ವೀಕ್ಷಕರೇ. ಸೊ ಇದರ ಬಗ್ಗೆ ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ವರಮಹಾಲಕ್ಷ್ಮಿಯ ವಿಶೇಷವಾಗಿ ಶುಭಾಶಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.